ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ವಾಕ್ಸಮರವನ್ನು ಮಾಡಿದ್ದಾರೆ. ಸಾಲ ಮನ್ನಾಗೆ ನಾನು ಕೊಟ್ಟಿದ್ದು ಸರ್ಕಾರದ ಹಣನೇ. ಸಿದ್ದರಾಮಯ್ಯಂಗೆ ಕುಮಾರಸ್ವಾಮಿ ಟಾಂಗನ ಕೊಟ್ಟಿರುವಂತದ್ದು. ಭಾಗ್ಯ ಯೋಜನೆಗಳಿಗೆ ಎಲ್ಲಿಂದ ಹಣ ಕೊಟ್ರಿ? ಹಾಗಾದ್ರೆ ನೀವು ಸಿದ್ದರಾಮನ್ನ ಹುಂಡಿಯಿಂದ ತಂದ್ರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ಕೊಟ್ಟಿದ್ದು ಸರ್ಕಾರದ ಹಣನೇ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮಾಡಿರುವಂತದ್ದು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಸಾಲವನ್ನ ಮನ್ನಾ ಮಾಡಿದ್ದು ಸರ್ಕಾರದ ಹಣ ಅಂತ ಹೇಳಿದ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಭಾಗ್ಯ ಯೋಜನೆಗಳಿಗೆ ಎಲ್ಲಿಂದ ಹಣ ಕೊಟ್ರಿ? ನೀವು ಸಿದ್ದರಾಮನ ಹುಂಡಿಯಿಂದ ತಂದ್ರ ಅಂತ ಪ್ರಶ್ನೆನ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ಊರದು ಸಿದ್ದರಾಮನ ಹುಂಡಿ ಅಂದ್ರೆ. ಕಾಂಗ್ರೆಸ್ ಎಮ್ಎಲ್ಎಗೆ 19,000 ಕೋಟಿ ರೂಪಾಯಿ ಕೊಟ್ಟಿದ್ದೆ ನಾನು. ಯಾರು? ಕಾಂಗ್ರೆಸ್ ಏನು ಇವ್ರ ಮನೆಯಿಂದ ತಂದು ಕೊಟ್ಟಿದ್ರು? ಇವ್ರು ಮುಖ್ಯಮಂತ್ರಿ ಮಾಡಿರೋದ್ರಿಂದ ಕೊಟ್ಟಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಗ್ರಾಂಟ್ಸ್ ಕೊಟ್ಟರೆ ನನ್ನ ಮನೆಯಿಂದ ತಂದು ಕೊಟ್ಟಿದ್ನಾ? ಸರ್ಕಾರದ ಹಣ, ಜನರ ತೆರಿಗೆ ಹಣ, ಅದನ್ನು ಕೊಟ್ಟಿದ್ರು. ಅದೇನು ದೊಡ್ಡಸ್ತಿಗೆ ಏನೋ ಅದರಲ್ಲಿ ನಮ್ಮ ಎಮ್ಎಲ್ಎಗಳು ಸೇರೋದ್ರ ತಾನೇ ಮುಖ್ಯಮಂತ್ರಿ ಆಗಿದ್ದದು. ಕಾಂಗ್ರೆಸ್ ಎಮ್ಎಲ್ಎ ಮಾಡಿದ್ದೇನೆ. ರಾಜ್ಯ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದೇನೆ. 5 kg ಪುಕ್ಕಟ್ಟೆ ಅಕ್ಕಿ ಕೊಟ್ಟಿದ್ದೇನೆ. 10 kg ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಏನು ಸಿದ್ದರಾಮನ ಮುಂಡಿಯಿಂದ ದುಡ್ಡು ಕೊಡ್ತಾರಾ? ಅದಕ್ಕೆ ಅವ್ರು ಕೊಡೋದು. ನಾನು 19,000 ಕೋಟಿ ಕೊಟ್ಟಿದ್ದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನತೆ ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಹಣ ಏನಿದೆ, ಆ ಹಣವನ್ನು ಹಂಚಿಕೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೂ ಸಹ ಸಾಲ ಮನ್ನಾ ಜೊತೆಗೆ ಅವರ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಸರ್ಕಾರದ ವತಿಯಿಂದ 19,000 ಕೋಟಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದೀನಿ ಹೊರತು ನನ್ನ ಮನೆಯಿಂದ ತಂದು ಕೊಟ್ಟಿದ್ದೀನಿ ಅಂತ ಹೇಳಿದ್ನ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಅವ್ರನ್ನ ಕೇಳ್ತೇನೆ. ಆಗಿದ್ದರೆ ಇಷ್ಟು ಈಗ ಅಲ್ಲಿಗೆ ಸಿದ್ದರಾಮಯ್ಯನವರು ರಾಜ್ಯದ ಆರ್ಥಿಕ ಸಚಿವರಾಗಿ 13 14 ಮಾಡಿದ್ರಲ್ಲ. ಹಾಗಿದ್ರೆ ಇಷ್ಟು ತಿಳುವಳಿಕೆ ಇಲ್ಲವೇ ಅವರಿಗೆ? ಈಗ ನನ್ನನ್ನು ನಿನ್ನ ಮನೆಯಿಂದ ತಂದು ಕೊಟ್ಟ ಅಂತ ಕೇಳತಕ್ಕಂಥ ವ್ಯಕ್ತಿ, ಈ 13 ಬಜೆಟ್ ಕೊಟ್ಟಂಥ ವ್ಯಕ್ತಿ ಇವರು ಮನೆಯಿಂದ ತಂದುಬಿಟ್ಟೇನು ಬಜೆಟ್ ಕೊಟ್ಟಿದ್ದ? ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ. ರಾಜ್ಯ ಉಳಿಸ್ತಕ್ಕಂಥ ಕೆಲಸ. ಕಾಂಗ್ರೆಸ್ ಶಾಲು ಈಗ ನಂಬಿಕೆಯನ್ನ ಕಳ್ಕೊಂಡಿದೆ. ಅದಕ್ಕೆ ನಿನ್ನೆ ಕಾಂಗ್ರೆಸ್ ಮುಖಂಡರು ಹಸಿರು ಶಾಲನ್ನ ಹಾಕೊಂಡಿದ್ದಾರೆ ಅಂತ ಹೇಳಿದಂತ ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರು ಹರಿಹಾಯ್ದಿದ್ದಾರೆ. ಇದೇ ಶಾಲು ಈ ಹಿಂದೆ ದೇವೇಗೌಡರನ್ನ PM ಮಾಡಿತ್ತು, ಕುಮಾರಸ್ವಾಮಿ ಅವರನ್ನ CM ಮಾಡಿತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ. JDS ಪಕ್ಷ ಎಂದು ರೈತರ ಪರವಾಗಿರ್ತಕ್ಕಂಥ ಪಕ್ಷವೂ ಹೊರತು ರೈತ ವಿರೋಧಿ ಪಕ್ಷ ಅಲ್ಲ. ಇದಕ್ಕೆ ಯಾವುದೇ ವೇದಿಕೆ ಮೇಲೆ ಚರ್ಚೆ ಮಾಡೋಕ್ಕೂ ಸಿದ್ಧ ಇದ್ದೇನೆ. ಕಾಂಗ್ರೆಸ್ನ ಥರ ಡಬಲ್ ಗೇಮ್ ಇಲ್ಲ ನಂದು. ಈಗ ಹಸಿರು ಟವಲ್ ಹಾಕೊಂಡು ಹೊರಟವ್ರೆ. ಕಾಂಗ್ರೆಸ್ ಟವಲ್ಗೆ ಗೌರವ ಇಲ್ಲ ಈಗ ಅಂತ ಹೇಳಿ ಹಸಿರು ಟವಲ್ ಹಾಕೊಂಡು ಹೊರಟವ್ರೆ ಕಾಂಗ್ರೆಸ್ ನಾಯಕರುಗಳು. ಇದೇ ಕ್ಯಾಬಿನೆಟ್ ಸಬ್ ಕಮಿಟಿ ನೀವು ಮುಖ್ಯಮಂತ್ರಿ ಇದ್ದಾಗ ಈ 79A 79Bನ ಇವತ್ತು ಕೈ ಬಿಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ರೆಕಮೆಂಡೇಶನ್ ಮಾಡಿದ್ದೀರೋ ಇಲ್ವೋ? JDS ಪಕ್ಷ ಎಂದು ಈ ದೇಶದ ಪ್ರಧಾನಮಂತ್ರಿ ಆ ಶಾಲ್ ಮಾಡಿತ್ತು ನಮ್ಮ ಗೌಡ್ರನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಕುಮಾರಸ್ವಾಮಿ ಅವ್ರನ್ನ ಆ ಶಾಲ್ ಮಾಡಿತ್ತು. ಅದನ್ನೇ ಹೇಳಿದ್ನಲ್ಲ, ಮಾಡಿತ್ತು. ಅದ್ರ ಬಗ್ಗೆ ಅಗೌರವ ಮಾಡಿತ್ತು ಅಂತಂದ್ರೆ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ಪಾಪ ಏನು ಮಾಡ್ತೀರಿ? ಈ ದೇಶದ ಪ್ರಧಾನಮಂತ್ರಿ ಆ ಶಾಲ್ ಮಾಡಿತ್ತು ನಮ್ಮ ಗೌಡ್ರನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಕುಮಾರಸ್ವಾಮಿ ಅವ್ರನ್ನ ಆ ಶಾಲ್ ಮಾಡಿತ್ತು. ಅದನ್ನೇ ಹೇಳಿದ್ನಲ್ಲ. ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ರು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ವಿರುದ್ಧ, ಅದರ ಜೊತೆಗೆ ರೈತ ಮುಖಂಡರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಇದಕ್ಕೆಲ್ಲದಕ್ಕೂ ಕೂಡ ಪ್ರಮುಖವಾಗಿ ಕಾರಣವಾಗಿದ್ದಂತ ವಿಚಾರ ಅಂದ್ರೆ ಭೂ ಸುಧಾರಣಾ ಕಾಯ್ದೆಗೆ ನಿನ್ನೆ ಪರಿಷತ್ನಲ್ಲಿ ಅಂಗೀಕಾರ ಸಿಕ್ತು. ಯಾವ ಕಾರಣಕ್ಕೆ ಅಂದ್ರೆ JDSನ ಪರಿಷತ್ ಸದಸ್ಯರು ಕೂಡ ಸಪೋರ್ಟ್ ಅನ್ನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಯಾವಾಗ ರೈತ ವಿರೋಧಿ ಕುಮಾರಸ್ವಾಮಿ ಅವರು ಅನ್ನುವ ವಿಚಾರವನ್ನ ರೈತ ನಾಯಕರು ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಅದು ಇದೆಲ್ಲ ಬೆಳವಣಿಗೆಗಳಿಗೂ ಕೂಡ ಕಾರಣವಾಗಿದೆ. ಇನ್ನು ಒಂದ್ ಕಡೆ ಮತ್ತೊಂದು ಸ್ಫೋಟಕ ಸುದ್ದಿ ಇದೆ. ಅದು ಕುಮಾರಸ್ವಾಮಿ ಅವರೇ ಮಾತನಾಡಿರುವಂತದ್ದು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನು ಅದು ಅಂತ ಹೇಳ್ತೀನಿ.